ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ಈಗ ಇತ್ತೀಚೆಗೆ ಇದು ರೇಷ್ಮೆ ಗೂಡುಗಳದ್ದು ಬೆಲೆ ಜಾಸ್ತಿ ಆಗಿದೆ. ರೈತರಿಗೆ ಸ್ವಲ್ಪ ಮಟ್ಟಿಗೆ ಖುಷಿ ಸಂತಸ ಬಂದಿದೆ. ಎಷ್ಟಾಗಿದೆ ಸರ್? ಈಗ ನಿನ್ನೆ ರೇಟು ಆವರೇಜ್ 754 ರೂಪಾಯಿ, ಹೈಯೆಸ್ಟ್ 850ಕ್ಕಿಂತಲೂ ಜಾಸ್ತಿ ಹೋಗಿದೆ. ಇವತ್ತಿನ ರೇಟು 800ಕ್ಕಿಂತಲೂ ಜಾಸ್ತಿ ಇದೆ ಅಂತ ಮಾಹಿತಿ ಇದೆ. ಇನ್ನು ನಮಗೆ ಅದು ಮಾಹಿತಿ ಬಂದಿಲ್ಲ. ಆವರೇಜ್ ನಮಗೆ 700ರಿಂದ 750 ರೂಪಾಯಿ ನಡೀತಾ ಇದೆ. ರೇಷ್ಮೆ ಗೂಡು ಮೈಸೂರು ಬಿಟ್ಟು ಬೇರೆ ರೇಷ್ಮೆ ಗೂಡು ಮಾರ್ಕೆಟ್ ಮೈಸೂರಲ್ಲಿ ಒಂದಿದೆ. ಇಡೀ ರಾಜ್ಯದಲ್ಲಿ ಒಟ್ಟು 40 ಮಾರ್ಕೆಟ್ ಕೆಲಸ ಮಾಡ್ತೇವೆ. ಅದರಲ್ಲಿ ಬಿತ್ತನೆ ಪ್ರದೇಶದಲ್ಲಿ ಬಿತಳಿ ಬಿತ್ತನೆ ಪ್ರದೇಶ ಮತ್ತು ಮೈಸೂರು ಬಿತ್ತನೆ ಪ್ರದೇಶದಲ್ಲಿ 16 ಮಾರ್ಕೆಟ್, ಉಳಿದಂಗೆ ಇನ್ನು 24 ಮಾರ್ಕೆಟ್ ವಾಣಿಜ್ಯ ಗೂಡು ಅಂದರೆ ಕಮರ್ಷಿಯಲ್ ಮಾರ್ಕೆಟ್ ಆಗಿ ಕೆಲಸ ಮಾಡ್ತೇವೆ. ಬಹಳ ಮುಖ್ಯವಾಗಿ ಅದರಲ್ಲಿ ರಾಮನಗರ ಮಾರ್ಕೆಟ್ ಬರ್ತದೆ, ಅದರ ನಂತರ ಶಿಡ್ಲಘಟ್ಟ, ನಂತರ ಕೊಳ್ಳೇಗಾಲ, ಮೂರು ಬಹಳ ಮುಖ್ಯವಾದಂಥ ಮಾರ್ಕೆಟ್. ಮೈಸೂರು ನಮಗೆ ಕಳೆದ 3-4 ವರ್ಷದಿಂದ ಪ್ರಾರಂಭ ಆಗಿದೆ. ಪ್ರತಿದಿನ ಆವರೇಜ್ ನಮಗೆ ಸರಾಸರಿ ಒಂದು 30ರಿಂದ 35 ಲಾಟ್ ಬರ್ತಾ ಇದೆ. ಬಂದಂಥ ಗೂಡನ್ನು ಇಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ಗೂಡು ಬಿಚ್ಚಾಣಿಕೆದಾರರು ಡೀಲರ್ಸ್ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ಧಾರಣೆ ಸಿಗ್ತಾ ಇದೆ ರೈತರಿಗೆ. ಆವರೇಜ್ ನಮಗೆ 750-800 ರೂಪಾಯಿ ಸಿಗ್ತಾ ಇದೆ. ಬೆಲೆ ಹೆಚ್ಚಾಗೋದಕ್ಕೆ ಕಾರಣ ಏನು ಸರ್? ರೇಷ್ಮೆ ಧಾರಣೆನೂ ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತೆ ಈಗ ಸೀಸನ್ ಏನಿದೆ, ಇದು ಚಳಿಗಾಲ ಸೀಸನ್, ಇದು ಒಳ್ಳೆ ರೇಷ್ಮೆ ಗೂಡು ಬೆಳೆಯೋದಕ್ಕೆ ಒಳ್ಳೆ ಸೀಸನ್ ಇದೆ. ಒಳ್ಳೆ ನೂಲು ಬರುತ್ತೆ. ಆ ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ಈಗ ನಮ್ಮ ಇಲಾಖೆನಲ್ಲಿ ಹೊಸದಾಗಿ ಎಂಡ್ ಟು ಎಂಡ್ ಕಂಪ್ಯೂಟರೈಸೇಷನ್ ಅಂತೇಳಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿ ರೇಷ್ಮೆ ಬೆಳೆಗಾರನು ಸಹ ಅವರ ಪೂರ್ತಿ ವಿವರವನ್ನ ಅಲ್ಲಿ ದಾಖಲು ಮಾಡ್ತಾರೆ. ಅವರು ಹಿಪ್ಪು ನೇರಳೆ ನಾಟಿ ಮಾಡೋದ್ರಿಂದ ಹಿಡಿದು ರೇಷ್ಮೆ ಮೊಟ್ಟೆ ತರೋದ್ರಿಂದ ಅವರು ಬೆಳೆ ಆಗೋದು ಮತ್ತೆ ಅವ್ರ ಗೂಡನ್ನ ಮಾರಾಟ ಮಾಡ್ತಕ್ಕಂಥದ್ದು ಪ್ರತಿ ಹಂತದಲ್ಲೂ ನಾವು ಅದನ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಮತ್ತೆ ಯಾವುದೇ ಇಲಾಖೆಯಿಂದ ಸಹಾಯಧನ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥ ಎಲ್ಲ ರೀತಿಯ ಸವಲತ್ತುಗಳನ್ನ ಇದರಲ್ಲಿ ನಾವು ದಾಖಲು ಮಾಡ್ತಾ ಹೋಗ್ತೀವಿ. ಪ್ರತಿ ರೈತರದಲ್ಲಿ ದಾಖಲಾಗುತ್ತೆ. ನಾವು ಆನ್ಲೈನ್ ಅಲ್ಲೇ ನೋಡ್ಕೋಬಹುದು ಯಾವ್ಯಾವ ಗ್ರಾಮದಲ್ಲಿ ಎಷ್ಟು ಜನ ರೇಷ್ಮೆ ಬೆಳೆ ಬಂದಿದ್ದಾರೆ, ಎಷ್ಟು ಬೆಳೆ ಬೆಳೀತಾ ಇದ್ದಾರೆ, ಅವ್ರ ಆದಾಯ ಎಷ್ಟಿದೆ ಅಂತೇಳಿ ಪ್ರತಿ ಹಂತದಲ್ಲೂ ಅದನ್ನ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಪೂರ್ಣ ಆಗುತ್ತೆ ಅಂತ ಅನ್ಕೊಂಡು ಈಗ ಪ್ರಾರಂಭ ಆಗಿದೆ. ಅಂತ ನಾವು ಸವಲತ್ತುಗಳನ್ನ ಈಗ ಆನ್ಲೈನ್ ಅಲ್ಲೇ ಎಂಟು ಮಾಡ್ತಾ ಇದ್ದೀವಿ. ರೇಷ್ಮೆ ಸಾಕಾಣಿಕೆ ಮನೆಯಲ್ಲಿ 30 ರೂಪಾಯಿ ಬೇಕು, ಅದು ಟ್ರಯಲ್ ಬೇಸಿಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ಅದು ಪೂರ್ಣ ಆಗುತ್ತೆ ಅಂತ ನಾನು ಅಂದ್ರೆ ರೈತಂದು ಅವನ ಬೆಳವಣಿಗೆ ಪ್ರಾರಂಭ ಮಾಡುತ್ತಾರೆ. ನಾಟಿ ಮಾಡೋದ್ರಿಂದ ಹಿಡಿದು ಕೊನೆ ಗೂಡು ಮಾರಾಟ ಮಾಡ್ತಾರಲ್ಲ ಅಲ್ಲಿ ತನಕ ನಾವು ಪ್ರತಿಯೊಂದನ್ನು ಸಹ ನಾವು ದಾಖಲು ಮಾಡ್ತಾ ಹೋಗ್ತೀವಿ. ಈ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಅದು ಆಗ್ತಾ ಇದೆ. ಪ್ರಾರಂಭ ಆಗಿದೆ ಇವಾಗ. ಇನ್ನೇನು ಬಹುಶಃ ಮುಂದಿನ ದಿನಗಳಲ್ಲಿ ಅದು ಪೂರ್ಣ ಆದ ನಂತರ ಯಾರು ಬೇಕಾದ್ರೂ ಅದನ್ನ ವೆಬ್ಸೈಟ್ ಅಲ್ಲಿ ನೋಡ್ಬೋದು.